ಚಾಪ್ಟರ್ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನದಲ್ಲಿ ತಿಹಾರ್ ಚಾಪ್ಟರ್ ಏನಿದೆ ಸರ್, ಅದರ ಇಂಪ್ಯಾಕ್ಟ್ ಎಷ್ಟಿದೆ ಇವತ್ತಿನ ಈ ಒಂದು ಸ್ಥಾನಮಾನಕ್ಕೆ? ರಾಧಾ, ಡಿ ಕೆ ಶಿವಕುಮಾರ್ ಅವರು ಭಾಳ ಸ್ಟಬರ್ನ್ ಲೀಡರು. ಅವರ ಇವತ್ತಿನ ಈ ಮುಖ್ಯಮಂತ್ರಿ ಸ್ಥಾನ, ಅವರ ಕನಸೇನಿತ್ತು ಅದು ಕೈಗೂಡ್ತಾ ಇರೋದಕ್ಕೆ ಭಾಳ ಮುಖ್ಯವಾದಂಥ ಒಂದು ಕಾರಣ ಅಂತಂದರೆ ಅವರ ಪಾರ್ಟಿ ಲಾಯಲ್ಟಿ ಮತ್ತು ಟು ಬಿ ಸ್ಪೆಸಿಫಿಕ್ ಗಾಂಧಿ ಫ್ಯಾಮಿಲಿಗೆ ಇರುವಂಥ ಅವರ ಲಾಯಲ್ಟಿ. ಲಾಯಲ್ಟಿ ಈಗ ಅದ್ರದ್ದು ರಾಯಲ್ಟಿನೂ ಸಿಗ್ತಾ ಇದೆ. ಅದ್ರ ಜೊತೆಗೆ ವಿಶೇಷವಾಗಿ ನೀವು ತಿಹಾರ್ ಜೈಲಿಗೆ ಹೋಗಿ ಬಂದಿದ್ದರ ಒಂದು ಪರಿಣಾಮ ಏನು ಅಂತ ಕೇಳಿದ್ರೆ, ನೋಡಿ ಇತ್ತೀಚಿನ ವರ್ಷಗಳಲ್ಲಿ ಯಾವ್ಯಾವ ನಾಯಕರುಗಳು ಈ ತರಹದ ಇಡಿ ಮತ್ತು CBI ಕೇಸಲ್ಲಿ ವಿಶೇಷವಾಗಿ ವಿರೋಧ ಪಕ್ಷಗಳ ನಾಯಕರು ಹೋದವ್ರು ಯಾರು? ಬಹುತೇಕ ನೀವು ಕೇಸನ್ನು ತೆಗೆದು ನೋಡಿಬಿಡಿ, 95%, 99% ಎಲ್ಲ ವಿರೋಧ ಪಕ್ಷಗಳ ನಾಯಕರನ್ನ ಸೆಲೆಕ್ಟ್ ಮಾಡಿ 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 ಟಾರ್ಗೆಟ್ ಮಾಡಿ 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 ಅವರನ್ನ ಮುಖ್ಯಮಂತ್ರಿಗಳಾಗುವ ಕ್ಯಾಲಿಬರ್ ಇರುವ ಎಲ್ಲರನ್ನೂ ಕೂಡ ಸಮಾನವಾಗಿ ಕಂಡಿದ್ದಾರೆ ಬಿಜೆಪಿಯ ಸರ್ಕಾರದವರು. ಎಲ್ಲರನ್ನೂ ಕೂಡ ಸಮಾನವಾಗಿ ಕಂಡು ಅವರನ್ನ ಹಿಡಿದು ಜೈಲಿಗೆ ಹಾಕಿದ್ದಾರೆ. ಸಮಾನವಾಗಿ ಕಂಡು ಹಿಡಿದಾರ ಅಲ್ಲ ಸರ್, ಕಂಡು ಹಿಡಿದಾರ ಇಲ್ಲ ಕಂಡು ಹಿಡಿದ್ರ ಸರ್ ಅನ್ನುವ ಒಂದು ಆರೋಪ ಇದೆ ಅಲ್ಲ, ಆ ತರಹದ ಒಂದು ಆರೋಪ ಇದೆ. ಅಂದ್ರೆ ಕಂಡು ಹಿಡಿಯೋದು ಬೇರೆ, ಫಸ್ಟ್ ಕಂಡುಕೊಳ್ಳೋದು ಆಮೇಲೆ ಹಿಡಿಯೋದು. ಈ ಕಂಡು ಹಿಡಿಯೋದು ಅಂದ್ರೆ ಉದ್ದೇಶಪೂರ್ವಕವಾಗಿ ಕಂಡು ಹಿಡಿಯೋದು. ಅದನ್ನ ನಾನೇನ್ ಹೇಳಿಕೊಟ್ಟಿದ್ದೆ ಅಂದ್ರೆ, ಆ ತರದ ಒಂದು ಆರೋಪ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಇದೆ. ಮತ್ತು ಯಾವಾಗ ಯಾವ್ಯಾವ ಪಾರ್ಟಿಯ ವಿರೋಧ ಪಾರ್ಟಿಯ ನಾಯಕರನ್ನ ಈ ರೀತಿ ಟಾರ್ಗೆಟ್ ಮಾಡಿ ಅವರನ್ನು ಜೈಲಿಗೆ ಕಳಿಸಲಾಯಿತು, ಮೆಜಾರಿಟಿ ಆಫ್ ದಮ್ ಜಾಯಿಂಟ್ ಬಿಜೆಪಿ. ಬಹಳಷ್ಟು ಜನ ಅವರು ಆ ಪ್ರೆಷರ್ಗೆ ಈಲ್ಡ್ ಆಗಿ ಆ ಒಂದು ಒತ್ತಡ ಅಥವಾ ಆ ಜೈಲಿಗೆ ಹೋಗುವ ಭಯದಿಂದನೋ ಅಥವಾ ಬೇರೆ ಬೇರೆ ರೀತಿಯ ರಾಜಕೀಯವಾಗಿ ಒತ್ತಡ ಏನಿತ್ತು ಅದಕ್ಕೆ ಈಲ್ಡ್ ಆಗಿ ಬಹುತೇಕರು ಬಿಜೆಪಿ ಜಾಯಿನ್ ಆದಂಥ ಉದಾಹರಣೆಗಳಿವೆ. ಆದರೆ ಆ ಒಂದು ಪ್ರೆಷರನ್ನು ವಿತ್ಸ್ಟ್ಯಾಂಡ್ ಮಾಡಿ ಕೆಲವು ನಾಯಕರುಗಳು ಪಾರ್ಟಿಗೆ ಲಾಯಲ್ ಆಗಿ ಉಳಿದ್ರು ಮತ್ತು ಅವರ ಪಾರ್ಟಿಯ ಐಡಿಯಾಲಜಿನೋ ಅಥವಾ ಅವ್ರ ಪಾರ್ಟಿಯ ಕಮಿಟ್ಮೆಂಟು ಇದೇನಿದೆ ಅದನ್ನು ಗಟ್ಟಿಯಾಗಿ ಉಳಿಸ್ಕೊಂಡವರ ಪೈಕಿ ಒಬ್ಬರು ಯಾರು? ಡಿ ಕೆ ಶಿವಕುಮಾರ್ ಅವ್ರಿಗೆ ಅದರ್ ದನ್ ದ್ಯಾಟ್ ಪಾರ್ಟಿ ಎಂಥ ಸಂದರ್ಭದಲ್ಲೂ ಕೂಡ ಏನೇನು ಅವ್ರಿಗೆ ಜವಾಬ್ದಾರಿಗಳನ್ನು ಕೊಟ್ಟಿದೆ, ಎಲ್ಲ ಕ್ರೈಸಿಸ್ ಸಂದರ್ಭಗಳಲ್ಲೂ ಕೂಡ ಪಾರ್ಟಿ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರ ನೆನಪಾಗುತ್ತೆ. ಅವರೊಬ್ಬ ಟ್ರಬಲ್ ಶೂಟರ್ ಅಂತ ಪಾರ್ಟಿ ಒಳಗಡೆ ಅವರನ್ನು ಕರೆಯಲಾಗುತ್ತೆ. ಯಾವುದೇ ರಾಜ್ಯದೊಳಗಡೆ ಏನೇ ಸಮಸ್ಯೆ ಆದರೂ ಕೂಡ ಅಥವಾ ಎಲೆಕ್ಷನ್ ಕ್ಯಾಂಪೇನ್ ಇರ್ಬೋದು, ಏನೇ ಆದರೂ ಕೂಡ ತಕ್ಷಣಕ್ಕೆ ಡೆಲ್ಲಿಯಲ್ಲಿ ಕೂತವ್ರಿಗೆ ಸೌತ್ ಒಳಗಡೆಯಿಂದ ಡಿ ಕೆ ಶಿವಕುಮಾರ್ ನೆನಪಾಗ್ತಾರೆ. ಅವ್ರನ್ನ ಪ್ಯಾನ್ ಇಂಡಿಯಾ ಎಲ್ಲ ಕಡೆಗಳಲ್ಲೂ ಕೂಡ ಬಳಸ್ಕೋತಾರೆ. ಆ ಎಲ್ಲ ಅಸೈನ್ಮೆಂಟ್ಗಳನ್ನು ಕೂಡ ಟಾಸ್ಕ್ಗಳನ್ನು ಕೂಡ ನಿಭಾಯಿಸಿದಂಥವರು ಡಿ ಕೆ ಶಿವಕುಮಾರ್. ಈ ಎಲ್ಲ ಒಂದು ಅವರ ಒಂದು ಪೇಷನ್ಸು, ಅವರ ಒಂದು ಕಮಿಟ್ಮೆಂಟ್, ಅವರ ಪಾರ್ಟಿ ಮತ್ತು ಪಾರ್ಟಿ ಲೀಡರ್ಶಿಪ್ಗೆ ಈ ಒಂದು ವಿಚಾರಗಳು ಅವ್ರಿಗೆ ಭಾಳ ಪ್ಲಸ್ ಪಾಯಿಂಟ್ ಆಯಿತು. ಅವರೊಬ್ಬ ಲಾಯಲ್ ಪಾರ್ಟಿ ವರ್ಕರ್ ಅಂತ ಅವರನ್ನು ಪಾರ್ಟಿಯವರು ಕೂಡ ಕರೀತಾರೆ, ಪಾರ್ಟಿ ಹೊರಗಿನವರು ಕರೀತಾರೆ, ಹೈಕಮಾಂಡ್ ಕೂಡ ಕನ್ಸಿಡರ್ ಮಾಡುತ್ತೆ. ಬಿಕಾಸ್ ಆಫ್ ಆಲ್ ದೋಸ್ ಥಿಂಗ್ಸ್ ಈಗ ಅವ್ರಿಗೆ ಅದರದ್ದೊಂದು ಡಿವಿಡೆಂಡು ಸಿಗ್ತಾ ಇದೆ. ಆಲ್ ರೈಟ್, ಓಕೆ, ಎಸ್ ಸರ್, ತಾವೇನು ಹೇಳ್ತೀರಿ? ಇಲ್ಲ, ಈಗ ಡಿ ಕೆ ಶಿವಕುಮಾರ್ ಅವರ ಸ್ಟ್ರೆಂತ್ ಏನಪ್ಪ ಅಂದರೆ, ಒಂದು ಐಡಿಯಾಲಜಿ ಅಲ್ಲ, ಯಾವುದೋ ಒಂದು ಸಮುದಾಯ ಅಲ್ಲ, ಯಾವುದೋ ಒಂದು ಫ್ಯಾಕ್ಷನ್, ಒಂದು ಬನ ಅಲ್ಲ, ಕೋರ್ ವ್ಯಾಲ್ಯೂಸ್, ಬಹುಶಃ ಹ್ಯೂಮನ್ ಕೋರ್ ವ್ಯಾಲ್ಯೂಸ್ ಕೂಡ ಏನಂದರೆ ಲಾಯಲ್ಟಿ ಟು ದ ಆರ್ಗನೈಸೇಷನ್. ಆ ಒಂದು ಸಂಘಟನೆಯನ್ನು ಸದಸ್ಯರಾಗಿದ್ದಾರೆ, ಹಿ ಈಸ್ ಲಾಯಲ್ ಟು ದಟ್ ಆರ್ಗನೈಸೇಷನ್. ವಾಟ್ ಎವರ್ ಕಮ್ಸ್, ಅಧಿಕಾರ ಬರುತ್ತೆ ಹೋಗುತ್ತೆ, ಬಟ್ ಹಿ ಈಸ್ ಲಾಯಲ್ ಟು ಇಟ್. ಅದ್ರ ಬಗ್ಗೆ ನಿಷ್ಠಾವಂತರಾಗಿದ್ದಾರೆ. ಆಮೇಲೆ ಹಿ ಹ್ಯಾಸ್ ಟ್ರೆಮೆಂಡಸ್ ಫೇತ್ ಇನ್ ಹಿಸ್ ಲೀಡರ್ಶಿಪ್. ಅವ್ರ ಲೀಡರ್ ಯಾರಿದ್ದಾರೆ, ಅದು ಗಾಂಧಿ ಕುಟುಂಬ ಆಗಲಿ ಇನ್ನೊಂದಾಗಲಿ, ಹಿ ಹ್ಯಾಸ್ ಟ್ರೆಮೆಂಡಸ್ ಫೇತ್. ಹಿ ಡಸ್ ನಾಟ್ ಲೆಟ್ ಎನಿಥಿಂಗ್ ಕಮ್ ಬಿಟ್ವೀನ್ ಹಿಮ್ ಆ್ಯಂಡ್ ದ ಫೇತ್ ಹಿ ಹ್ಯಾಸ್ ಇನ್ ದ ಲೀಡರ್ಶಿಪ್. ಅದರಲ್ಲೂ ಕೂಡ ಸುಭಾಷ್ ಅವರು ಹೇಳಿದ್ರಲ್ಲ, ತಿಹಾರ್ ಜೈಲಿನ ಅನುಭವ ಇದೆಯಲ್ಲ, ದಟ್ ಈಸ್ ನಾನು ಜೈಲು ವಾಸವನ್ನ ಅನುಭವಿಸ್ತೇನೆ, ಆದ್ರೆ ನೀವು ಕೊಟ್ಟ ಆಮಿಷಕ್ಕೆ ನಾನು ಬಲಿಯಾಗುವುದಿಲ್ಲ ಅನ್ನುವಂತ
ಆ ಒಂದು ಯಾಕೆ ಅಂದ್ರೆ ಅವರೇ ಹೇಳಿರೋ ಹಾಗೆ ಸರ್, ಬಹಳಷ್ಟು ನಾಯಕರುಗಳು ಇವರು ಕಾಂಗ್ರೆಸ್ ಅವರ ಲ್ಯಾಂಗ್ವೇಜ್ ಅಲ್ಲಿ ವಾಷಿಂಗ್ ಮಿಷಿನ್ ನಲ್ಲಿ ತುಂಬಾ ತುಂಬಾ ಪ್ರಾಮಾಣಿಕರಾಗಿ ಹೊರಗೆ ಬಂದ್ರು. ಬಿಜೆಪಿಯ ವಾಷಿಂಗ್ ಮಷಿನ್ ಒಳಕ್ಕೆ ಹೋಗಿ ಎಲ್ಲಿವರೆಗೆ ಅಂದ್ರೆ ಖುದ್ದು ಸೋನಿಯಾ ಗಾಂಧಿ ಅವರೇ ಇಡಿ ಕಸ್ಟಡಿಗೆ ಹೋಗಿ ಅವ್ರಿಗೆ ಸಮಾಧಾನ ಹೇಳಿ ಬಂದ್ರು. ಇಟ್ ವಾಸ್ ಸೋ ಟಚಿಂಗ್. ಸೋನಿಯಾ ಗಾಂಧಿ ವೆಂಟ್ ಪರ್ಸನಲಿ ಟು ಇಡಿ ಕಸ್ಟಡಿ. ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಕಸ್ಟಡಿ ದೆಹಲಿಯಲ್ಲಿ ಶಿ ವೆಂಟ್ ಪರ್ಸನಲಿ ಟು ಕನ್ಸೋಲ್ ಹಿಮ್, ಟು ಮೀಟ್ ಹಿಮ್, ಟು ಸೇ ಥ್ಯಾಂಕ್ ಯು ಟು ಹಿಮ್. ಹೀಗಿರುವಾಗ ದ್ಯಾಟ್ ಇಸ್ ಅ ಹ್ಯೂಜ್ ಸ್ಟ್ರೆಂತ್ ಫಾರ್ ಎನಿ ಲೀಡರ್. ಅದ್ರ ಜೊತೆಯಲ್ಲೇನೆ ಹಿ ಸೋ ಫಾರ್ ಹಿ ಡಸ್ ನಾಟ್ ಲೆಟ್ ಡೌನ್ ದೋಸ್ ಹು ಡಿಪೆಂಡ್ ಆನ್ ಹಿಮ್. ಇವೆಲ್ಲ ಕೋರ್ ಹ್ಯೂಮನ್ ವ್ಯಾಲ್ಯೂಸ್ ಇವು ಪಕ್ಷ ರಾಜಕೀಯ ಆಮೇಲೆ, ಬಟ್ ದೀಸ್ ಆರ್ ಕೋರ್. ಸೊ ಹೀಗಿರುವಾಗ ಬಹುಶಃ ದ್ಯಾಟ್ ಡಿಸಿಪ್ಲಿನ್, ಆ ಥರದ ಒಂದು ಕ್ಲಾರಿಟಿ ಆಫ್ ಏನಂತಾರೆ ಇಂಟಿಗ್ರಿಟಿ ಏನಂತೀವಿ, ಪರ್ಸನಲ್ ಇಂಟಿಗ್ರಿಟಿ, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ರಾಜಕೀಯದಲ್ಲಿ ಸಿದ್ಧಾಂತ ಇರ್ತದೆ, ಮತ್ತೊಂದು ಅನೇಕ ಭ್ರಷ್ಟಾಚಾರ ಆರೋಪಗಳಿರ್ತವೆ, ದ್ಯಾಟ್ ಇಸ್ ಅ ಡಿಫ್ರೆಂಟ್ ಥಿಂಗ್, ದಟ್ಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್. ಬಟ್ ಈ ರೀತಿ ಒಂದು ಕ್ಲಾರಿಟಿ ಆಫ್ ಇಂಟಿಗ್ರಿಟಿ, ದಟ್ ಈಸ್ ಕೋರ್ ವ್ಯಾಲ್ಯೂ ಆಫ್ ಡಿ ಕೆ ಶಿವಕುಮಾರ್.